ವೀರಶೈವ ಲಿಂಗಾಯತ ಹಂಡೆ ವಜ್ರ ಸಮಾಜವು ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿದೆ. ನಾಡಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಈ ಸಮಾಜ ನೀಡಿದ ಕೊಡುಗೆ ಶ್ಲಾಘನೀಯವೆಂದು ಹಂಡೆ ವಜ್ರ ಸಮಾಜದ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ಮ್ಯಾಗೇರಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಶನಿವಾರ ಮುದ್ದೇಬಿಹಾಳ ತಾಲೂಕಿನ ಕಂದಗ್ನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜ್ರ ಸಮಾಜ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಸನ್ಮಾನ ಹಾಗೂ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಮಾಜದ ಒಂದು ಬಾಂಧವರಿಗೆ ಸನ್ಮಾನವನ್ನು ಇಟ್ಟಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಳೆದ ತಿಂಗಳು ನನ್ನನ್ನು ವಿಜಯಪುರ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಕೂಡಿಕೊಂಡು ನೇಮಕ ಮಾಡಿದ್ದಾರೆ. ಅವರ ನೇಮಕಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಅವರು ನಾನು ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಹಿರಿಯರ ಹಾಗೂ ಯೋಗ ಮಿತ್ರರ ಸಲಹೆ ಮೇರೆಗೆ ಹಾಗೂ ಇನ್ನಿತರ ಸಮಾಜದ ಎಲ್ಲ ಸಮಾಜದವರಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಸರ್ಕಾರದಿಂದ ಇವತ್ತು ನಮ್ಮ ಸಮಾಜಕ್ಕೆ ಸವಲತ್ತುಗಳು ಸಿಗಬೇಕು ಅವನ್ನ ಕೊಡಿಸುವಲ್ಲಿ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ತಾಲೂಕಾ ಅಧ್ಯಕ್ಷ ಶಂಕರಗೌಡ ಶಿವನಿಗಿ, ಹಂಡೆ ವಜ್ರ ಸಮಾಜದ ಪೂರ್ವಜರು ಸಾಮಂತ ಅರಸರಾಗಿ ನಾಡನ್ನು ಆಳಿದವರು. ಹಂಡೆ ಹನುಮಪ್ಪ ನಾಯಕರಂತಹ ಅನೇಕ ನಮ್ಮ ಸಮಾಜದ ನಾಯಕರು ವೀರರು ಮಠ ಮಾನ್ಯಗಳಿಗೆ, ದೇವಸ್ಥಾನಗಳಿಗೆ ಭೂದಾನ ಹಾಗೂ ಆರ್ಥಿಕ ನೆರವು ನೀಡುವ ಮೂಲಕ ಧಾರ್ಮಿಕ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಂದಿಗೂ ಗ್ರಾಮಗಳಲ್ಲಿ ಗೋಡ್ಕಿ ಮನೆತನದ ಮಾನ್ಯತೆ ನಮ್ಮ ಸಮಾಜಕ್ಕೆ ಇದೆ. ಹಿರಿಯರ ಮಾರ್ಗದರ್ಶನದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಎಲ್ಲ ಅವರಿಗೆ ಅಭಿನಂದನೆಗಳು. ಎಲ್ಲ ನಮ್ಮ ಸಮಾಜದವರು ನನಗೊಂದು ದೊಡ್ಡ ಸ್ಥಾನ ಕೊಟ್ಟಾನ. ಅವರು ನಮ್ಮ ಹಿಂದೆ ಬೆಂಬಲ ಇರಲಿ, ನಾವು ಅವ್ರು ಏನೇ ಇದ್ದರೂ ನಾನು ನಿಂತು ಕೆಲಸ ಮಾಡ್ತೀನಿ, ಅವ್ರು ನನಗೆ ಪ್ರೋತ್ಸಾಹ ಕೊಡಲಿ ಅಂತ ಕೇಳಿಸಿ ನನ್ನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಹಾದೇವಯ್ಯ ಶಾಸ್ತ್ರಿಗಳು ಆಶೀರ್ವಚನವನ್ನು ನೀಡಿದರು. ಸಮಾಜದ ಮುಖಂಡರಾದ ಭೀಮನಗೌಡ ಕೊಡಗಾನೂರ್, ಎಸ್ ಹೂಗಾರ್ ಹಾಗೂ ಎಂ ಹಿರೇಮಠ್ ಮಾತನಾಡಿ ನೂತನ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸಿದರು. NB ಹಂಡರ್ಗಲ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ರಾಜ ಮಹಾರಾಜರುಗಳಿಗೆ ಅನೇಕ ದಾನ ಧರ್ಮಾದಿಗಳನ್ನು ಮಾಡಿ ಇವರು ಬಹಳ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತಹ ಸಮಾರಂಭದ ಈ ವೇಳೆಯೊಳಗೆ ಅನೇಕ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಲ್ಲದೇ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದಾರೆ. ಉತ್ತರೋತ್ತರವಾಗಿ ಪರಮದಯಾಳು ಪರಮಾತ್ಮರು ಈ ಸಮಾಜಕ್ಕೆ, ಈ ಸಂಘ ಸಂಸ್ಥೆಗಳಿಗೆ ಭಗವಂತ ಸದಾಕಾಲ ಒಳ್ಳೆಯದನ್ನು ಮಾಡಲಿ. ಹೂವಿನ ಅಧಿಕಾರಿ ಭಿನ್ನ ಪಗಾರಿ ಅಂತ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥವರು ತಮ್ಮ ತನು ಧನ ಮನದಿಂದ ಸಮಾಜದ ಋಣವನ್ನು ತೀರಿಸತಕ್ಕಂಥ ವ್ಯಕ್ತಿಗಳಾಗಬೇಕು. ಇಲ್ಲಿ ನಮ್ಮಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸತಕ್ಕಂಥ ಸಹೋದರ ಶಿವಡಿಯವರಿಗೆ ಸರ್ವ ರೀತಿಯಿಂದಲೂ ಪರಮಾತ್ಮನವರಿಗೆ ವರ ನೀಡುತ್ತಲಿದ್ದಾನೆ, ವರ ನೀಡಿದ್ದಾನೆ. ಅದಕ್ಕೋಸ್ಕರ ಅವರು ನಮ್ಮ ಸಮಾಜದ ಸರ್ವ ರೀತಿಯಿಂದಲೂ ಯಾರು ದೊಡ್ಡವರು ಯಾರು ಸಣ್ಣವರು ಎನ್ನದೆ ಸರ್ವರು ತಮ್ಮ ಬಾಂಧವರೆಂದು ತಮ್ಮ ಸೇವೆಯನ್ನು ಮುಂದುವರಿಸಿ ಒಳ್ಳೆಯ ಒಂದು ಉತ್ತುಂಗ ಪದವಿಗೆ ಏರಲೆಂದು ಹಂಡೆ ವಜ್ರ ಸಮಾಜದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಊರಿನ ಕಾರ್ಯಕರ್ತರಾದಂಥ ಯಾವತ್ತೂ ಅವರು ಕಾರ್ಯವನ್ನ ಸಮಾಜದ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದು, ಅದಕ್ಕೆ ಅವರ ಒಂದು ಆಕ್ಟಿವಿಟಿಗಳನ್ನು, ಅವರ ಒಂದು ಚಟುವಟಿಕೆಗಳನ್ನು ನೋಡಿಕೊಂಡು ಅವರಿಗೆ ಈ ಒಂದು ಸ್ಥಾನವನ್ನ ಲಭಿಸಿಕೊಟ್ಟಿದ್ದಾರೆ. ಅವರು ಒಳ್ಳೆಯ ರೀತಿಯಿಂದ ಒಂದು ಸೇವೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಈ ಒಂದು ಜವಾಬ್ದಾರಿ ಬಹಳ ದೊಡ್ಡದು. ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಹೋಗ್ಬೇಕಾದ್ರೆ ಅವರಿಗೆ ನಾವೆಲ್ಲರೂ ಸಹಕಾರವನ್ನು ತೋರಿಸ್ಬೇಕು. ಮಾತನ್ನು ಹೇಳಿರ್ತಕ್ಕಂಥ ಶಂಕರಗೌಡರಿಗೆ ವಿಶೇಷವಾಗಿ ಸಂಘಟನೆ ಅಂತಕ್ಕಂಥದ್ದು, ಸಮಾಜ ಅಂತಕ್ಕಂಥದ್ದು ಇದು ನಮ್ಮ ಕುಟುಂಬಕ್ಕಿಂತ ದೊಡ್ಡದು ಅಂತ ಜವಾಬ್ದಾರಿ ನಮಗೆ ನೀಡಿರ್ತಾರೆ ಅಂತ ಕೇಳಿದ್ರೆ, ಸಮಾಜದ ಕೆಲಸ ಬಂದಾಗ ನಮ್ಮ ಮನೆ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಕೂಡ ಆ ಸಮಾಜ ಕೆಲಸಕ್ಕೆ ನಾವು ಕೈ ಜೋಡಿಸ್ಬೇಕಾಗ್ತದೆ. ಅಂತ ಕೆಲಸವನ್ನ ಶಂಕರಗೌಡರ ನೇತೃತ್ವದಲ್ಲಿ ಅವರ ತಂಡ ನಾವೆಲ್ಲರೂ ಕೂಡ ಮಾಡ್ತೇವೆ. ನಮ್ಮ ಕರ್ನಾಟಕದಲ್ಲಿ
ಅಲ್ಪ ಪ್ರಮಾಣದಲ್ಲಿ ಸಮಾಜ ಇದ್ದರೂ ಕೂಡ ಇಡೀ ಕರ್ನಾಟಕದಲ್ಲಿ ಗೌಡಿಕೆ ಮನೆತನದ ಒಂದು ಹೆಮ್ಮೆಯನ್ನ ಪಡೆದಂತ ಒಂದು ಸಮಾಜವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಎನಿಸ್ತಾ ಇದೆ. ನೂತನ ಪದಾಧಿಕಾರಿಗಳಿಗೆ ಗೌರವ. ತಾಲೂಕು ಘಟಕದ ನೂತನ ಪದಾಧಿಕಾರಿಗಳಾದ ಶಂಕರಗೌಡ ಶಿವನಿಗಿ, ಭೀಮನಗೌಡ ಕೊಡಗಾನೂರ್, ಮಲ್ಲನಗೌಡ ಬಿರಾದಾರ್, MS ಬಿರಾದಾರ್, ಚಂದ್ರು ಡಮ್ನಾಳ್, ಗುರುಸಂಗಪ್ಪಗೌಡ ಬಿರಾದಾರ್, ಹನುಮಗೌಡ ಪಾಟೀಲ್, ಬಸವರಾಜ್ ಡಮ್ನಾಳ್ ಸೇರಿದಂತೆ ಹಲವು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಹಿರೇಮಠ್, ಹನುಮಂತರಾಯಗೌಡ ಬಿರಾದಾರ್, CL ಬಿರಾದಾರ್, ಬಸವರಾಜ್ ಬಂದಲ್, ಅವನಗೌಡ ಗಾತ್ಗಿ, ಭೀಮನಗೌಡ ಪಾಟೀಲ್, ಸಾಹೇಬ್ಗೌಡ ಪಾಟೀಲ್, ಮಹಿಬೂಬ್ ನಾಯ್ಕೋಡಿ, ಸಿದ್ದರಾಮಪ್ಪ ಶಿವನ್ಗಿ, ಬಸವರಾಜ್ ಗಂಗೂರ್, ಮಂಜುನಾಥ್ ಪೊಲೀಸ್ ಪಾಟೀಲ್, SR ಗೌಡರ್, ರಾಮನಗೌಡ ಬಿರಾದಾರ್ ಹಾಗೂ ವಿವಿಧ ತಾಲೂಕು ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. BC ಬಿರಾದಾರ್ ಸ್ವಾಗತಿಸಿದರು. ಸಂಗಮೇಶ್ ಶಿವನಿಗಿ ಬಳಗದಿಂದ ಸಂಗೀತ ಸೇವೆ ಜರುಗಿತು. ಶಿಕ್ಷಕ SM ಹಿರೇಮಠ್ ಕಾರ್ಯಕ್ರಮವನ್ನು ನಿರೂಪಿಸಿದರೆ SR ಗೌಡರ್ ವಂದಿಸಿದರು.